ಆದರೆ ಇನ್ನೊಂದೇನು ಗೊತ್ತಾ, ನನಗೆ ಫಸ್ಟ್ ಪಿಕ್ಚರ್ದು ನನಗೆ ಸಂಬಳ ಎಷ್ಟು ಗೊತ್ತಾ, ನಾನು ಆ್ಯಕ್ಟ್ ಮಾಡಿದ್ದಕ್ಕೆ. ಸೊ ರಿಷಾ, ಆಫೀಸಿಂದ ಸ್ಟ್ರೈಟಾ ಏನು ಕತೆ? ಆಫೀಸಿಂದ ಸ್ಟ್ರೈಟ್. ಹೌದು, ಏನೋ ಬಿಸಿ ತೆಗಿತಾ ಇದೆಯಾ? ತೆಗೋಣ ಸ್ವಲ್ಪ ತಿನ್ನೋಣ ಬಾ. ಅರ್ಜೆಂಟ್ ಓಡೋಗ್ತಾ ಇದ್ದಾಳೆ ಕ್ಯಾಮ್ರಾ ಮುಂದೆ. ಬಟ್ ಏನು ಮರ್ಯಾದೆನೇ ಇಲ್ಲ, ಅಡಲ್ಟ್ಸ್ ನಾಟ್ ಅಲೌಡ್ ಅಂತೆ. ಸೇಮ್ ಅಲ್ಲೋದ್ರೆ ಅವ್ನು ಗೇಟ್ ಇಟ್ಕೊಬಿಟ್ಟ, ಇವನು ಓಡೇ ಹೋಗ್ಬಿಟ್ಟ ಅಲ್ಲಿಂದ. ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ ಚಾನಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ಇನ್ನೊಂದು ಸ್ಪೆಷಲ್ ಜಾಗ. ಯಾರಿಗಿದು? ನಿಮಗೋಸ್ಕರ. ಇವತ್ತು ಇವಳಿಗೂ ಅಲ್ಲ ನನಗೂ ಅಲ್ಲ, ನಿಮಗೆ. ಎಸ್, ನಿಮಗೋಸ್ಕರ. ಇದೊಂದು ಬಂದು ಇವತ್ತು ಟೌನ್ ಸ್ಕ್ವೇರ್ ಅನ್ನೋ ಒಂದು ಕಮ್ಯುನಿಟಿ, ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ, ಹಾಗೆ ನಿಮಗೆ ತೋರಿಸೋಣ ಅಂತ. ಆಮೇಲೆ ನಾಳೆ ಏನಾದರೂ ನೀವು ಇಲ್ಲಿ ಬಂದು ಒಂದು ಮನೆ ತಗೋಬೇಕು, ಹೌದು, ಹಾಗೇನೋ ಪ್ಲಾನ್ ಮಾಡಿದರೆ ಈ ಜಾಗಕ್ಕೂ ಬರ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ, ಫುಲ್ಲು ರೆಸಿಡೆನ್ಷಿಯಲ್ ಏರಿಯಾ, ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ. ಸೊ ತೋರ್ಸೋಣ ರಿಷಾ? ಎಸ್, ತೋರ್ಸೋಣ. ಮಧ್ಯದಲ್ಲಿ ತಿನ್ನೋಕ್ಕೂ ಏನೋ ಸಿಕ್ಕುತ್ತಾ? ಅಫ್ಕೋರ್ಸ್, ನಾನು ಕೇಳ್ತಾ ಇದ್ದೀನಿ. ಯಾಕೆ ಹೊಟ್ಟು ಚುರುಚುರು ಅಂತ ಇದೆಯೇನು? ಇಲ್ಲ, ನೀನು ಅನ್ನೋ ಮುಂಚೆ ನಾನೇ ಹೇಳ್ಬಿಡೋಣ ಅಂತ. ಕರೆಕ್ಟ್. ಇದೇ ನೋಡಿ ಟೌನ್ ಸ್ಕ್ವೇರ್. ಸೊ ನನ್ನ ಅವಳ ಗಾಡಿಗೆ ಎತ್ತಾಕೊಂಡು ಬರ್ತಾ ಇರೋದು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ಲ, ಎಲ್ಲಿಗೋ ಹೋಗ್ತಾ ಇದ್ದೀವಿ ಇವತ್ತು. ನಾವು ಮೀರಾ ಓಯಸಿಸ್ ಎದುರುಗಡೆನೇ ಇದ್ದೀವಿ. ಈ ಕಡೆ ಮೀರಾ ಓಯಸಿಸ್, ಈ ಕಡೆ ಟೌನ್ ಸ್ಕ್ವೇರ್. ನಮ್ಮ ಶಿವರಂಜನಿ ಇವತ್ತು ನನ್ನ ಎಳ್ಕೊಂಡು ಬಂದಿದ್ದಾಳೆ ಆಫೀಸಿಂದ ಬಂದ ತಕ್ಷಣನೇ. ನೋಡು ಮೀರಾ ಓಯಸಿಸ್, ನೋಡು ಮೀರಾ ಓಯಸಿಸ್ ನೋಡಿ. ರಿಷಾ ಇರೋಂಥ ಕಮ್ಯುನಿಟಿ, ನಾನು ಮೊದಲಿದ್ದಂಥ ಒಂದು ಕಮ್ಯುನಿಟಿ. ನಿಮ್ಮ ಮನೆ ಅಲ್ಲೇ ಇದೆ ಇನ್ನ? ಹೌದು, ಅದೌದು. ಸೊ ಇವಾಗ ಇದು ಬಂದು ಟೌನ್ ಸ್ಕ್ವೇರ್. ಇವತ್ತು ನಿಮ್ಮನ್ನ ಟೌನ್ ಸ್ಕ್ವೇರ್ ಎಲ್ಲ ಸುತ್ತಾಡಿಸಿ ಸ್ವಲ್ಪ ಹೊಟ್ಟೆಗೂ ಎಲ್ಲ ತುಂಬಿಸ್ಕೊಂಡು, ಅದಂತೂ ಇರ್ಲೇಬೇಕಲ್ವಾ. ಆಮೇಲೆ ಒಂಚೂರು ಟೈಮ್ ಪಾಸ್ ಏನೇನೋ ಮಾತಾಡೋಣ ಅಲ್ವಾ? ಏನೋ ಮಸಾಲಾ ನ್ಯೂಸ್ ಕೂಡ. ಸೊ ರಿಷಾ, ಆಫೀಸಿಂದ ಸ್ಟ್ರೈಟಾ ಏನು ಕತೆ? ಆಫೀಸಿಂದ ಸ್ಟ್ರೈಟ್ ನೋಡಿ. ಇವತ್ತು ನಾವಿಬ್ರು ಡೆನಿಮ್ ಅಲ್ಲಿ ಇದ್ದೀವಿ ಅಲ್ವಾ? ನಾನು ವೈಟ್ ಸ್ಕರ್ಟ್, ಶಿವರಂಜನಿ ಬ್ಲೂ. ಇವಾಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಸಖತ್ತು ದೊಡ್ಡ ಏರಿಯಾ ಇದು. ಇಲ್ಲೊಂದು 15-20 ಸಾವಿರ ಅಪಾರ್ಟ್ಮೆಂಟ್ ಇರ್ಬೋದಾ? 15-20 ಸಾವಿರ ಅಪಾರ್ಟ್ಮೆಂಟ್ ಇದೆ. 3-4 ಸಾವಿರ ಹತ್ತತ್ರ ವಿಲ್ಲಾಸ್ ಇದೆ. ಇನ್ನೂ ಕಟ್ತಾನೆ ಇದ್ದಾರೆ. ಹೌದು. ಫೇಸ್ 1, ಫೇಸ್ 2 ಅಂತ ಹೇಳಿ ರಿಲೀಸ್ ಆಗ್ತಾನೆ ಇದೆ ಪ್ರತಿ ವರ್ಷ. ರಿಲೀಸ್ ಆದ ತಕ್ಷಣ ಬುಕ್ಕಿಂಗ್ ಆಗತ್ತೆ. ತುಂಬಾ ಚೆನ್ನಾಗಿದೆ. ಅಂದರೆ ಮಕ್ಕಳುಗಳಿಗೂ ತುಂಬ ಚೆನ್ನಾಗಿದೆ ಈ ಏರಿಯಾ ಆ್ಯಕ್ಚುಲಿ, ಅಲ್ವಾ? ನೀವು ರೆಂಟಿಗೆ ಬರೋದಾದ್ರೂ ಇಲ್ಲ ಬೈ ಮಾಡೋದು ಏನಾದರೂ ಅಷ್ಟೇ. ರೆಂಟಿಗೆ ನನಗೆ ಗೊತ್ತಿರೋ ಮಟ್ಟಿಗೆ 2 ಬೆಡ್ರೂಮ್ ಮನೆ ರೆಂಟಿಗೆ 95,000 ಇಂದ 110,000 ಈಗ ಅಟ್ ದಿಸ್ ಮೂಮೆಂಟ್ ಹೋಗ್ತಾ ಇದೆ. ತಲೆ ಮೇಲೆ ನೀರು ಹಾಕೋಬೇಕಾ? ನಿಂದು ಡೈಲಾಗ್ ಯಾವಾಗಲೂ ತಲೆ ಮೇಲೆ ಹಾಕೊಳ್ಳಿ. ಅಲ್ಲಿ ನೋಡಿ ಬರುತ್ತೆ ಈಗ ಬಕೆಟಲ್ಲಿ. ಮಕ್ಕಳೆಲ್ಲ ಇದ್ರೊಳಗಡೆ ಬಂದು ಆಡ್ತಾರಲ್ಲ. ಸಾಯಂಕಾಲ ಆಗೋಷ್ಟಕ್ಕೆ ಬರ್ತಾರೆ. ಫುಲ್ಲು ಮಕ್ಕಳು. ಈಗಲೂ ಆ ಕಡೆ ಎಲ್ಲ ನೋಡು ಎಷ್ಟು ಮಕ್ಕಳು ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಅದೇ ಹೇಳಿದ್ನಲ್ಲ, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ಎಲ್ಲರಿಗೂ ದೊಡ್ಡವರು ವಾಕ್ ಮಾಡ್ತಾರೆ ಅಲ್ವಾ? ಹೌದೌದು. ಬಂತು. ಅಪ್ಪ, ಅದ್ರ ಕೆಳಗಡೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ಲ. ನಿನ್ನ ನಿಲ್ಸ್ಬೇಕಲ್ಲಿ, ನೀನೇ ನಿಂತ್ಕೋಬೇಕಲ್ಲಿ. ನಾನ್ ರೆಡಿ. ಬಿಸಿ ಇರಲ್ಲ, ತಣ್ಣಗಿರುತ್ತೆ. ಏನಿದ್ರು ಪರವಾಗಿಲ್ಲ, ನೀರೇ ಅಲ್ವಾ? ಹೌದು. ಕ್ರಿಸ್ಮಸ್ ಟ್ರೀ ಆಗ್ತಾ ಇದೆಯಾ? ನೋಡು ಕ್ರಿಸ್ಮಸ್ ಟ್ರೀ. ಓ ಮೈ ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್. ಕ್ರಿಸ್ಮಸ್ಸಿಗೆ ಹಾಗೇನೆ ಎಲ್ಲ ಥರ ಅರೇಂಜ್ಮೆಂಟ್ಗಳು ಎಲ್ಲ ಕಡೆಯಲ್ಲೂ. ಯಾವ ಕಮ್ಯುನಿಟಿಗೆ ಹೋದ್ರೂ ಒಂಥರ ಕ್ರಿಸ್ಮಸ್ ಅಂದಿದ ತಕ್ಷಣ ಫುಲ್ಲು ಒಂದೊಂದು ಅರೇಂಜ್ಮೆಂಟ್ಗಳು ಎಲ್ಲ ಕಡೆಯಲ್ಲೂ ಮಾಡ್ತಾ ಇರ್ತಾರೆ. ನಂಗೇನೋ ಕ್ರಿಸ್ಮಸ್ ಕ್ರಿಸ್ಮಸ್ ಟ್ರೀ ಪಕ್ಕದಲ್ಲಿ ಒಬ್ರು ನಿಂತಿದ್ದಾರಲ್ಲ, ಅವರೇ ಚೆನ್ನಾಗಿದೆ ಅಂತ. ಹೌದೌದು, ಕರೆಕ್ಟ್ ಅಲ್ವಾ? ಅಲ್ಲೋಗೋಣ ಬಾ. ಐ ಥಿಂಕ್ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಡ್ತಾನೆ ಇದ್ದಾರೆ. ಇನ್ನೊಂದು 2 ದಿನ ಬಿಟ್ಟು ಬಂದ್ರಂತೂ ಫುಲ್ಲು ಚೆನ್ನಾಗಿರುತ್ತೆ ಅಲ್ವಾ? ಇದೆಲ್ಲಾನು ಹಾಕ್ತಾ ಇದ್ದಾರೆ ಇನ್ನು. ಐದು ವರ್ಷದ ಒಳಗಡೆ ಇರ್ಬೇಕಂತೆ ಅಷ್ಟೇ. 10 grams ಅಂತೆ ಇದಕ್ಕೆ. ಹೌದಾ? ಹಾ. ನೀ ಅಷ್ಟು ಬೇಗ ಇದೆಲ್ಲ ಹೋಗಿ ತಿಳ್ಕೊಬಿಟ್ಟ?
ಹೇಳ್ಬೇಕಲ್ಲ ಇನ್ಫಾರ್ಮೇಶನ್ನು, ಅದಕ್ಕೆ ಹೋಗಿ ಕೇಳ್ಕೊಂಡೆ ಅಷ್ಟೇ. ಒಂಚೂರು ಹಿಂಗೆ ಹೋಗಿ ಬರೋಷ್ಟಕ್ಕೆ ಇಲ್ಲಿ ಎಲ್ಲ ಗೊತ್ತಿದೆ ಇವಳಿಗೆ. ಚೆನ್ನಾಗಿದೆ ಅಲ್ಲ? ಅಲ್ಲ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಏನಂತೆ 10 ದಿರಮ್ಗೆ 30 ಮಿನಿಟ್ಸ್ ಒಳಗೋಗಿ ಮಕ್ಳು ಆಡ್ಬೋದು. ನಮ್ಮನ್ನು ಬಿಡಲ್ಲ ಅಲ್ವೇನೆ? ನಮ್ಮನ್ನು ಬಿಡಲ್ಲ. ನಮ್ಮನ್ನು ಬಿಡ. ನೋಡಿ, ಇದೆಲ್ಲನೂ ಒಂದು ಕಮ್ಯುನಿಟಿ ಒಳಗಡೆನೇ ಇರೋದ್ರಿಂದ ಎಷ್ಟು ಒಂದು ಅನುಕೂಲ ಅಂತ ಲೆಕ್ಕ ಹಾಕ್ಕೊಳ್ಳಿ ಅಲ್ವಾ. ಇಲ್ಲಾಂದರೆ ಏನಾಗುತ್ತೆ, ನಾವು ಎಷ್ಟೋ ದೂರ ಹೋಗಿ ಇದನ್ನೆಲ್ಲ ಒಂದು ಆ್ಯಕ್ಟಿವಿಟೀಸ್ ಬೇಕಂದರೆ ಎಷ್ಟೋ ದೂರ ಹೋಗ್ಬೇಕಂತಲ್ಲ, ಇದು ಕಮ್ಯುನಿಟಿ ಒಳಗಡೆನೇ ಇದೆ. ಹೇ 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 ಬಾ ಹೋಗೋಣ. ನಾನು ಅನ್ಕೋತಾ ಇದ್ದೀನಿ, ಬೇಕಂತ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ, ಏನು ಮಾಡ್ತಾಳೆ ಇವಳು. ಹೌದು, ಏನೋ ಬಿಸಿ ತೆಗಿತಾ ಇದೀಯ. ತೆಗೋಣ, ಸ್ವಲ್ಪ ತಿನ್ನೋಣ ಬಾ. ಅರ್ಜೆಂಟ್ ಓಡೋಗ್ತಾ ಇದ್ದಾಳೆ ಕ್ಯಾಮ್ರಾ ಮುಂದೆ. ಹೇ ರೀಶಾ, ರೆಸ್ಟೋರೆಂಟ್ ಎಕ್ಸ್ಪರ್ಟ್, ಹೇಳಮ್ಮ, ಇದು ಇವಳ್ದು ಎಕ್ಸ್ಪರ್ಟೀಸ್. ಇಲ್ಲಿ ನನಗಿರೋದು ಎಷ್ಟೊಂದು ಚೆನ್ನಾಗಿದೆ, ನಿನಗೆ ಅದು ಕ್ಯಾಟ್ರಿನ್ ಅನ್ಸುತ್ತೆ. ಆಮೇಲೆ ಓಡೋಗ್ತೇನೆ, ನನಗೆ ಗೊತ್ತು ನೀನು ನಿನ್ ಕೇಕ್ ಸ್ಪೆಷಲಿಸ್ಟ್ ಅಲ್ಲ, ಅದಕ್ಕೆ. ಫೈವ್ ಗೈಸ್ ಇದೆ, ಸ್ಟಾರ್ಬಕ್ಸ್ ಇದೆ, ತುಂಬಾ ರೆಸ್ಟೋರೆಂಟ್ಸ್ ಇದೆ ಇಲ್ಲಿ ಅಲ್ಲ. ಇಲ್ಲಿ ಮಕ್ಕಳನ್ನ ಬಿಡ್ತಾರಾ ಅಂತ ಒಳಗಡೆ? ನೀನು ಹೋಗ್ತಾ ಇದೆಯಾ ಅಲ್ಲಿಗೆ? ಆ್ಯಕ್ಚುಲಿ ಬಿಡ್ತಾರೆ, ಅಥವಾ ಇಲ್ಲಿ ಬಿಡ್ತಾರಾ ಅಲ್ಲಿ ಬಿಡ್ತಾರಾ ಗೊತ್ತಿಲ್ಲ. ಇಲ್ಲ, ಇಲ್ಲೇ ಅನ್ಸುತ್ತೆ ಅಲ್ಲ? ಇಲ್ಲೇ ಅಲ್ಲ, ಚೆನ್ನಾಗಿದೆ ನೋಡು. ಅದು ತುಳಿತಾರೆ ಮಕ್ಕಳು ಅದ್ರ ಮೇಲ್ಗಡೆ. ಟ್ರೈ ಮಾಡ್ತೀಯಾ? ಟ್ರೈ ಮಾಡೋದಾದ್ರೆ ಹೋಗು. ಹಿಂಗೆ ಹಾಕೊಂಡ್ಬಿಟ್ಟು ಬೇಕಾದ್ರೆ ಟ್ರೈ ಮಾಡ್ತೀನಿ. ಹೋಗಲ್ಲ, ಒಂದು ರೌಂಡ್ ಓಡ್ಬಿಡು. ಕೇಳ್ತೀನಿ ಎಷ್ಟು ಅಂದ್ರೆ ಅಡಲ್ಟ್ಸ್ ನಾಟ್ ಅಲೌಡ್ ಅಂತೆ. ಹೇಳ್ತಾ ಇದ್ದೀನಿ, ಸುಮ್ಮನೆ ತೋರ್ಸಕ್ಕೆ ಕೇಳ್ತಾ ಇದ್ದೀನಿ. 10 ದಿರಮ್ಗೆ ಒಂದು ರೈಡ್ಗೆ ಹೋಗ್ಬೋದಂತೆ. 10 ಗ್ರಾಮ್. ಓಕೆ 10 ದಿರಮ್ ಅಂತೆ. ಎದ್ದಾಗ ನಿಂತಾಗೆಲ್ಲ ಒಬ್ರು ಓಡೋಗ್ಬಿಟ್ಟು ಕಾಫಿ ಪ್ಲೇಸ್. ಆಮೇಲೆ ತುಂಬ ಚೆನ್ನಾಗಿ ಕ್ರೋಸಾನ್ ಎಲ್ಲ ಇದೆ ನೋಡಿ. ನೋಡಿದೆ ನಾನು ಚೇಂಜ್ ಮಾಡೋಕ್ಕೆ. ಚೆನ್ನಾಗಿದೆ. ಏನು ಚೋಕೋ ಆಲ್ಮಂಡ್ ಚೀಸ್ ಕ್ರೋಸಾನ್, ಜಾತರ್. ನಂಗೆ ಜಾತರ್ ತುಂಬ ಇಷ್ಟ ಆಗುತ್ತೆ. ನಿಂಗೆ ಇಷ್ಟ ಆಗುತ್ತಾ ಜಾತರ್ ಸ್ಪೈಸ್? ಓಕೆ, ನಂಗೆ ತುಂಬ ಇಷ್ಟ. ನಂಗೆ ಆಲ್ಮಂಡ್ ಅದೊಂದು ಯುನೀಕ್ ಟೇಸ್ಟು. ಇಷ್ಟ ಆದವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸಂತೋಷ್ ತುಂಬ ಇಷ್ಟ ಆಗಲ್ಲ ಅಲ್ವಾ? ಸಂತೋಷ್ ಫೇವ್ರೇಟ್. ನಾನು ಆಲ್ಮಂಡ್. ನಿಂಗೆ ಓಕೆನಾ? ನನ್ನ ಕ್ರೋಸಾನ್ ಆಲ್ಮಂಡ್ ಇಸ್ ಬೆಟರ್. ಅದು ನನಗೆ ಆ್ಯಕ್ಚುಲಿ ಜಾತರ್ ತುಂಬ ಇಷ್ಟ. ಸಂತೋಷ್ ಲವ್ಸ್ ಇಟ್. ಹಿ ಲವ್ಸ್ ದ್ಯಾಟ್. ಇಟ್ಸ್ ವೆರಿ ನೈಸ್. ಇಲ್ಲಿ ಬಂದ್ಲು ಹೆಲ್ದಿ ಆಪ್ಷನ್ ಅಂದಿದ ತಕ್ಷಣ ಯಾರು ಬಂದ್ಲು? ಇವಳು. ತೋರ್ಸಕ್ಕಷ್ಟೇ, ಏನಿಲ್ಲ. ಹೆಲ್ದಿ ಆಪ್ಷನ್ ಎಲ್ಲ ನಿಂದೇನೆ. ಈ ಸೊಪ್ಪು ಸದೆಗಳು ತಿನ್ನು, ಇನ್ನೇನೋ ತಿನ್ನು, ಯೋಗರ್ಟ್ ತಿನ್ನು. ಸರಿಯಾಗಿ ಎಲ್ಲ ತಿಂತೀನಿ, ಸುಮ್ಮನೆ ತೋರ್ಸೋದು ನಿಮಗೆಲ್ಲ ಅಷ್ಟೇ. ಇದು ಯೋಗರ್ಟ್, ನಿಮಗೆ ಫ್ಲೇವರ್ಡ್ ಯೋಗರ್ಟ್ಸ್ ನೋಡಿ ಎಷ್ಟು ಥರದಿದೆ ಇಲ್ಲಿ. ಚೀಸ್ ಕೇಕ್ ಫ್ಲೇವರ್. ಎಲ್ಲೇ ಹೆಲ್ದಿ ಇಲ್ಲ, ಏನೂ ಇಲ್ಲ. ಏನಿಲ್ಲ, ಎಲ್ಲ ಹೆಲ್ದಿನೇ. ಏನಂದ್ರೂ ಯೋಗರ್ಟ್ ಅಲ್ವಾ? ಹೆಸರಿಗೆ ಯೋಗರ್ಟ್ ಅಷ್ಟೇ. ಆಮೇಲೆ ಇಲ್ಲಿ ಹಾಕ್ಕೋಬೋದು ನಿಮ್ಗೆ ಎಷ್ಟು ಅಂತ ಕೊಡ್ತಾರೆ ಆ್ಯಕ್ಚುಲಿ ಅಲ್ವಾ? ಹಾಂ, ಬೇರೆ ಬೇರೆ ಫ್ಲೇವರ್ಸ್ ಇದೆ. ಆಮೇಲೆ ಈ ಕಡೆ ಕ್ಯಾಂಡೀಸ್ ಇಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಟಾಪಿಂಗ್ಸ್ ಇಲ್ಲೆಲ್ಲ ಅಲ್ವಾ? ಅಲ್ಲಿ ಟಾಪಿಂಗ್ಸ್ ಇದೆ. and some candies ಅಲ್ಲ? nice candies around. ಎಷ್ಟು ವೆರೈಟೀಸ್ ಇದೆ ಇಲ್ಲಿ. ಈ ಸಣ್ಣ ಮಕ್ಕಳಿದ್ದವಾಗ ನಾವು ಎಷ್ಟು ಪರ್ಚೇಸ್ ಮಾಡ್ತಾ ಇದ್ವೋ ಈ ಥರ ಅಲ್ವಾ? ಮಕ್ಕಳುಗಳಿಗೆ. ಈಗೆಲ್ಲ ಮಕ್ಕಳು ಬೆಳೆದು ದೊಡ್ಡವರಾದರು ಆದರೂ ತಿಂತಾರಪ್ಪ.
ಮಾಡ್ತಾರೆ. ನಮ್ಮ ಮಕ್ಳು ಇದನ್ನ ತಿಂತಾರೆ. ಇದೆ ನನ್ನ ಮಕ್ಕಳು ತಿಂತಾರೆ. ಆ ಜೆಲಿ ಬೀನ್ಸ್ ಅಲ್ಲ ಅವೆಲ್ಲ ಏನಿಷ್ಟನೋ. ಇದು ನೋಡಿ ಎಲ್ಲ ಶಾರ್ಟ್ಸ್, ಹೆಲ್ದಿ ಶಾರ್ಟ್ಸ್. ಹೌದಲ್ಲ. ಸೊ ನಮ್ಮ ಆಫೀಸಲ್ಲಿ ಬೆಳಗಾದ್ರೆ ಕೊಡ್ತಾರೆ ಇದು. ಏನು ನೋಡು, ಜಿಂಜರ್ ಶಾರ್ಟ್. ಫ್ರೀ ಆಗ್ಬೋದೇ ನಿಮ್ಮ ಆಫೀಸು? ಜಿಂಜರ್ ಶಾರ್ಟ್, ಸಿನಮನ್ ಶಾರ್ಟ್. ನೋಡು, ನಾವು ಅವತ್ತು ಬಾಲಿಗೆ ಹೋದಾಗ್ಲೂ ಎವ್ರಿ ಡೇ ನಮ್ಗೆ ಬ್ರೇಕ್ಫಾಸ್ಟ್ಗೆ ಇಟ್ಟಿರೋರು ಎಷ್ಟೊಂದು ವೆರೈಟೀಸ್. ನಮ್ಮ ಮನೆಯವರು ಇಂಥದೇ ಎಲ್ಲ ಎತ್ಕೊಂಡು ಕುಡಿತಾರೆ. ನಾನು ಮಾತ್ರ ಇಂಥದಕ್ಕೆ ಹೋಗೋದೇ ಇಲ್ಲ, ಹತ್ರಕ್ಕೂ ಹೋಗಲ್ಲ. ಚೆನ್ನಾಗಿರುತ್ತೆ. ಅದೇನು ಬುದ್ಧಿನೋ ಅದೇ. ಅಲ್ಲ ನಿಂದಲ್ಲ, ನಂದು. ಅದೇನು ಬುದ್ಧಿನೋ. ಇದು ಒಂದು ಬಾಟಲ್ಗೆ ನೋಡಿ 10.25. ಕೋಕೋನಟ್ ಕಟ್ ಮಾಡಿರೋದು ಇದಕ್ಕೆ 5.75. ಎಲ್ಲ ಸಲಾಡ್. chopped onions, garlic, crushed garlic. ಇವ್ರದ್ದು ಇದು ಹೊಸ ಪ್ರಾಡಕ್ಟ್. ಇದೇನಂದ್ರೆ ಫ್ರೂಟ್ ಒಳಗಡೆ ಇದೆ ರಾಸ್ಬೆರಿ ಅಲ್ವಾ, ಸೊ ರಾಸ್ಬೆರಿ ಚಾಕ್ಲೇಟ್ ಅಲ್ಲಿ ಡಿಪ್ ಮಾಡಿದ್ದಾರೆ. ವೈಟ್ ಅಂಡ್ ಡಾರ್ಕ್ ಚಾಕ್ಲೇಟ್. ಸೊ ತುಂಬಾ ಚೆನ್ನಾಗಿದೆ. ಡೆಸರ್ಟ್ಗೆ ಇದು ಐ ಥಿಂಕ್ 36 dirhams. 36. ಇದ್ರ ಬಂದು ಎಷ್ಟು 190 grams. ಅದಕ್ಕೆ ಇದೆಲ್ಲ ಕೋನ್ ಟೈಪ್. ಇದೆಲ್ಲ ಲಾಲಿಪಾಪ್ಸ್ ಟೈಪ್. ಇದಕ್ಕೆಲ್ಲ 13 ಗ್ರಾಮ್. ಚೆನ್ನಾಗಿದೆ. ಇದೆಲ್ಲ ಜ್ಯೂಸ್ ಈ ಸೈಡ್ ಅಲ್ಲ. ಇದರಲ್ಲೇ ನೋಡು ಇನ್ನು 2 ಫ್ಲೇವರ್ದು ಇದೆ. ಸೊ ಇದು ಬ್ಲೂಬೆರಿ ಅಂಡ್ ದಟ್ ಇಸ್ ಸ್ಟ್ರಾಬೆರಿ. ಚೆನ್ನಾಗಿದೆ. ಬ್ಲೂಬೆರಿ ಪರವಾಗಿಲ್ಲ, ನಂಗೆ ಸ್ವಲ್ಪ ಸ್ಟ್ರಾಬೆರಿ ಇಷ್ಟ ಆಗಲ್ಲ. ಹಾಗೇನೆ ಇಲ್ಲೊಂದು ನರ್ಸರಿ ಕೂಡ ಇಲ್ಲೇ ಇದೆ. ಸೊ ಯಾರು ಏನು ಜಾಸ್ತಿ ದೂರ ಯಾವ ವಿಷಯಕ್ಕೂ ಹೋಗಬೇಕಾಗಿರೋದಿಲ್ಲ. ಅಲ್ಲಿ ನೋಡು ಸಲೂನ್ ಇದೆ ಮಕ್ಕಳಿಗೆ. ಮಕ್ಕಳದು ಸಲೂನ್, ನರ್ಸರಿ. ಇದು 10 ವರ್ಷ ಆಯ್ತಲ್ಲ ಇದಕ್ಕೆ ರೆಡಿ ಆಗಿರೋದಲ್ಲ ಅನ್ಸುತ್ತೆ ಅಲ್ಲ. 2015-16 ಇಂದ ಶುರು ಮಾಡ್ಕೊಂಡಿದ್ದಾರೆ. ಒಂದು 18 ಇಂದ ಬಹುಶಃ ಎಲ್ಲ ಕೊಡಕ್ ಶುರು ಮಾಡಿದ್ರ ಅಂತ ಆ ಥರ ಏನೋ ಇರ್ಬೋದು ಅಲ್ವಾ. ಹೌದು. ಇನ್ನೂ ಕೆಲವೆಲ್ಲ ನಡೀತಾ ಇದೆ. ನಿಂತೇನ ಬ್ಯೂಟಿಫುಲ್ ಆಗಿದೆ ನೋಡಿ ವೆದರ್ ಅಲ್ಲ, ಅಂತ ಚೆನ್ನಾಗಿದೆ. ನಮ್ಮ ಫೇವ್ರೆಟ್ ಟೈಮ್ ಸನ್ಸೆಟ್ ಅಲ್ಲ. ಸೋ ಬ್ಯೂಟಿಫುಲ್. ಓ ವಾವ್, ಚೆನ್ನಾಗಿದೆ. ಅಲ್ಲಿ ನೋಡೋದಷ್ಟು ಡೆವಲಪ್ಮೆಂಟು ಆ ಸೈಡು. ಅಲ್ಲೂ ಅಪಾರ್ಟ್ಮೆಂಟ್ಸ್ ಅಲ್ಲ, ತುಂಬಾ ಅಪಾರ್ಟ್ಮೆಂಟ್ಸ್ ರೆಡಿ ಅಲ್ಲ. ಆಗ್ತಾ ಇದೆ. ಎಷ್ಟಿದ್ಯಪ್ಪ ದೇವ್ರೆ, ಎಷ್ಟು ದೊಡ್ಡದು ಜಾಗ. ಇದು ನಡೆದಂತೂ ತೋರ್ಸಕ್ ಆಗ್ತಾ ಇರ್ಲಿಲ್ಲ ನಮಗೆ. ಖಂಡಿತ ಇಲ್ಲ. ಇದೆಲ್ಲ ವಿಲ್ಲಾಸ್ ಆ ಕಡೆ. ಯಾವುದಕ್ಕೂ ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗೋ ಥರ ಇಲ್ಲ. ಎಲ್ಲನೂ ಇಲ್ಲೇ ಇದೆ ಅಲ್ವಾ. ಒಂದು ರೆಸ್ಟೋರೆಂಟಿಂದ ಹಿಡಿದು ನರ್ಸರಿನೂ ಇದೆ ಇಲ್ಲಿ. ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗ್ಬೋದೇನೋ ಆ ಥರ. ಕ್ಲಿನಿಕ್. ಆದರೆ ಒಂದೇನಂದ್ರೆ ಇಲ್ಲಿ ಬಸ್ಗಳು ಬರುತ್ತೆ, ಆದರೆ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ. ಆದರೆ ಈ ಟೌನ್ ಸ್ಕ್ವೇರ್ ಇವ್ರು ಏನು ಮಾಡಿದ್ದಾರೆ ಅಂದರೆ ಬಸ್ ಇಟ್ಟಿದ್ದಾರೆ. ಮನೆಯವರು ಇವಾಗ ಒಂದು ಮನೆಯಲ್ಲಿ ಒಂದು 5 ಜನ ಇದ್ದಾರೆ, 6 ಜನ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಪಾಸ್ ಇದೆ. ಸೊ ಆ ಪಾಸ್ ಯೂಸ್ ಮಾಡಿಕೊಂಡು ಫ್ರೀ ಅದು. ಆ ಪಾಸ್ ಯೂಸ್ ಮಾಡಿಕೊಂಡು ಮಾಲ್ ಆಫ್ ದಿ ಎಮಿರೇಟ್ಸ್ವರೆಗೂ ಹೋಗ್ಬೋದು. ಆ ಥರ ಒಂದು ಫೆಸಿಲಿಟಿ ಇವ್ರು ಇಟ್ಟಿದ್ದಾರೆ. ಅದು ಒಳ್ಳೇದಲ್ಲ ಇಲ್ಲಿ. ಅದು ಒಳ್ಳೇದು. ಇಲ್ಲ ಅಂದ್ರೆ ಅಪ್ಪ ಹೆಂಗಪ್ಪ ಹೋಗೋದು, ಬರೀ ಟ್ಯಾಕ್ಸಿಲೇ ಹೋಗ್ಬೇಕಾ, ಇನ್ನೊಂದು ಆ ಥರ ಏನಿಲ್ಲ. ಕರೆಕ್ಟ್. ಸೊ ತುಂಬಾ ಜನ ಯೂಸ್ ಮಾಡ್ತಾರೆ ಬಸ್ ಎಲ್ಲಾನು. ಬಟ್ ಇದೊಂದೇ ಕಮ್ಯುನಿಟಿ ಅನ್ಸುತ್ತೆ ಬಸ್ ಇಟ್ಟಿರೋದು, ಕಮ್ಯುನಿಟಿಗೋಸ್ಕರ. ಹೌದು. ಅಲ್ಲದೆ ಕಮ್ಯುನಿಟಿ ಅವ್ರು ಇಟ್ಟಿಲ್ಲ. ಇವ್ರು ಇಟ್ಟಿದ್ದಾರೆ ಮಾತ್ರ. ಯಾವ್ದು ಅದೇ ಹೇಳದ್ನಲ್ಲ, ಮನೆಯಲ್ಲಿ ಎಷ್ಟು ಜನ
ಅಷ್ಟು ಜನಕ್ಕೂ ಪಾಸ್ ಇರುತ್ತೆ ಮಾತ್ರ. ಅದು ಒಳ್ಳೆ ಸ್ಟಾಪ್ ಕೊಟ್ಟಿದ್ದಾರೆ ಮಾಲ್ ಆಫ್ ನಿಜವಾಗ್ಲೂ ಎಮಿರೇಟ್ಸ್, ಹೌದು. ಯಾಕಂದ್ರೆ ಅಲ್ಲಿಂದ ನಿಂಗೆ ಮೆಟ್ರೋ ಎಲ್ಲ ಕಡೆಗೂ ನಿನ್ಗೆ ಮೆಟ್ರೋ ಕನೆಕ್ಟಿವಿಟಿ, ಇಲ್ಲ ಅಂದ್ರೆ ಬಸ್ ಇದೆ, ಎಲ್ಲದಕ್ಕೂ ಈಸಿ. ಅಲ್ಲಿಗೆ ಹೋಗಿ ತಲುಪಕ್ಕೆ ಎಷ್ಟು 20 ಮಿನಿಟ್ಸ್ ಸಾಕು ಇಲ್ಲಿಂದ. ಹೌದು, ಚೆನ್ನಾಗಿದೆ ಅದೊಂದು ಫೆಸಿಲಿಟಿ. ಹೌದು, ನಿಜವಾಗ್ಲೂ. ಎಲ್ಲಿಗೆ? KFCಗೆ ಹೋಗ್ತಾ ಇದ್ದೀನಿ. ಏನೋ ಒಂದು ಬಂದ ಮೇಲೆ ತಿನ್ಕೊಂಡು ಹೋಗ್ಲೇಬೇಕಷ್ಟೇ. ನಿನ್ಗೆ ಇವಾಗ ಏನೇನ್ ತಿನ್ನೋದ್ ಕಾಣಿಸ್ತಾ ಇದೆ? ಎಲ್ಲೆಲ್ಲಿ ಹೋಗ್ತಾ ಇದೆಯಲ್ಲ? ನಾನು ಸ್ವಲ್ಪನಾದ್ರೂ ಪ್ರಸಾದ ತಿಂದಂಗೆ, ದೇವಸ್ಥಾನಕ್ಕೆ ಹೋದಲ್ಲೆಲ್ಲ ಪ್ರಸಾದ ತಿಂದಂಗೆ. ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲ ಹೊಟ್ಟೆ ನೋವು ಬರುತ್ತೆ ಇವತ್ತು. ಹೊಟ್ಟೆ ಹಸಿವಾಗುತ್ತೆ ಎಲ್ಲರಿಗೂ. ಸೊ ಸ್ವಲ್ಪ ತಿಂದ್ಕೊಂಡು ಹೋಗ್ತಾ ಏನೇನಿದೆ? ಹಾರ್ಡೀಸ್ ಇದೆ, KFC ಇದೆ. ಎಲ್ಲಿ ಹೋಗ್ತಾ ಇದೆಯಾ ನೀನು? ನಾನಾ KFC ಎನಿ ಡೇ. ಹಾರ್ಡೀಸ್ ನನಗೆ ಅಷ್ಟಕ್ಕಷ್ಟೇ. ಏನ್ ಮಜಾ ಇಲ್ಲಿರೋರ್ಗೆ ಅಲ್ಲ. ವಾವ್. ಬಟ್ ಗುಡ್. ನೈಸ್ ಆ್ಯಂಡ್ ಹಾಟ್. ಇವಾಗ ಖಾರ ಇದೆ, ಬಿಸಿ ಇದೆ. ಇನ್ನೊಂಚೂರು ಮಸಾಲ ಟಾಪಿಕ್ ಏನೇ ಹೇಳೆ, ನಿಂದು ಮೂವಿ ಟೈಮ್ದು ಹೇಳೇನೋ ಒಂದು. ಮೂವಿ ಟೈಮ್ ಅಂದರೆ ತುಂಬ ಜನ ಶಂಕರ್ನಾಗ್ ಬಗ್ಗೆ ಕೇಳ್ತಾರಲ್ವಾ. ಶಂಕರ್ನಾಗ್ ವಿಷಯ ಮಾತಾಡು ಅಂತ. ಸೊ ಮೂವಿ ಟೈಮ್ ಬಗ್ಗೆ ಅದೇ ನಂದು ಫಸ್ಟ್ ಪಿಕ್ಚರೇ ಯಾವಾಗಲೂ ನನಗೆ ನೆನಪಾಗೋದು. ಫಸ್ಟ್ ಪಿಕ್ಚರ್ ಟೈಮಲ್ಲಿ ಶಂಕರ್ನಾಗ್ ಜೊತೆಗಲ್ವಾ. ನನಗೆ ಗೊತ್ತೇ ಇಲ್ಲ, ನನಗೆ ಆ್ಯಕ್ಚುಲಿ ಏನೂ ಗೊತ್ತಿಲ್ಲ. ಆ್ಯಕ್ಟಿಂಗ್ ಅಂದರೆ ಗೊತ್ತಿಲ್ಲ, ಹೆಂಗೆ ಅಂತ ಗೊತ್ತಿಲ್ಲ, ಮೂವೀಸ್ ಏನಂದ್ರೆ ಗೊತ್ತಿಲ್ಲ. ಸೊ ಏನಾಯಿತು ಅಂದರೆ ಅದು ಒಂದು ಮುತ್ತಿನಂತ ಮುತ್ತು, ನನ್ನ ಫೇವ್ರೆಟ್ ಸಾಂಗ್. ಅದರಲ್ಲಿ ನಾನು ಶಾರ್ಟ್ಸ್ ಬಿಗಿನಿಂಗಲ್ಲಿ ನೋಡಿದರೆ ನೀವು ಶಾರ್ಟ್ಸ್ ಮತ್ತು ಇದು ಹಾಕೊಂಡು ಮೇಲ್ಗಡೆ ಒಂದು ತೆಳುವುದು ಒಂದೇನೋ ಒಂದು ಕವರ್ ಈ ಥರ ಮಾಡ್ಕೊಂಡಿದ್ದೀನಲ್ವಾ, ಅದು ಅದನ್ನು ಹಿಂಗೆ ತೆಗಿಬೇಕು ಅಂದರು ಯಾರೋ ಡ್ಯಾನ್ಸ್ ಡೈರೆಕ್ಟ್ರು ಆ ಟೈಮಲ್ಲಿ. ನಾನು ಆವಾಗ ಗಲಾಟೆ, ಅಯ್ಯೋ ತೆಗೆಯೋದಿಲ್ಲ ಹಾಗೆ ಹೀಗೆ ಅಂತ. ಏನು ಗೊತ್ತಿಲ್ಲ ಅಷ್ಟೇ ಏನೂ. ಆಯಿತಾ, ಆ ಥರ ತೆಗೆಯೋದಿಲ್ಲ ಅಂತ ಗಲಾಟೆ. ಆಮೇಲೆ ಹೇಳಿದ್ರು ಇಲ್ಲ ಇದು ತೆಗಿಬೇಕು ಹಾಗೆ ಹೀಗೆ ಅಂತ. ಮತ್ತೆ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಆ ಥರ ಸುಮಾರು ಕಡೆಲೆಲ್ಲ ನನಗೇನಂದರೆ ಏನೋ ಈ ಶಂಕರ್ನಾಗ್ನ ಎಗೇನ್ಸ್ಟ್ ಹೋಗೋದು. ಕೊನೆ ಗೊತ್ತಾಯಿತು ಇದು ಒಂಥರ ಸ್ಟೋರಿನಲ್ಲಿ ನನ್ನ ಸ್ವಲ್ಪ ವ್ಯಾಂಪಿಶ್ ಇದೆ ಅಂತ ರೋಲು. ಸೊ ಬೇಜಾರಾಗೋದು. ನಾನು ಹೋಗ್ಬಿಟ್ಟು ನಮ್ಮದು ಡೈರೆಕ್ಟರ್ ಇದ್ದಾರಲ್ಲ, ಅವರು ಯಾವತ್ತೂ ನೆನೆಸ್ಕೋತೀನಪ್ಪ ಅವ್ರನ್ನ. ಪಾಪ ತುಂಬ ಬೇಗ ತೀರೋಗ್ಬಿಟ್ಟು ಅವರು, ನಂಜುಂಡಪ್ಪ ಅಂದ್ಬಿಟ್ಟು. ಸೊ ತುಂಬ ಒಳ್ಳೆ ಡೈರೆಕ್ಟ್ರು, ತುಂಬ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ. ಇದ್ದಿದ್ರೆ ಇನ್ನೂ ಬೇಕಾದಷ್ಟು ಹಿಟ್ ಮೂವೀಸ್ ಕೊಟ್ಟಿರೋರು. ಸೊ ಏನಾಯಿತು ಅಂದರೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ನಂಗೆ ಇದು ಬೇಡ ಸರ್, ಬೇಡ ಇತ್ತು ಸರ್ ಅಂತ. ಅವಾಗ ಅವ್ರು ಯಾವಾಗಲೂ ಹೇಳೋರು, ನೀನು ನನ್ನನ್ನು ಟ್ರಸ್ಟ್ ಮಾಡಮ್ಮ, ನೀನು ಈ ಪಿಕ್ಚರ್ ಮಾಡು, ಆಮೇಲೆ ನೋಡು ನೀನು ಎಷ್ಟು ಫೇಮಸ್ ಆಗ್ತೀಯಾ ಅಂತ ಆ ಥರ ಎಲ್ಲ ಹೇಳ್ತಿದ್ರು. ಬಟ್ ಇದನ್ನು ಎಲ್ಲೋ ಒಂದು ಶಂಕರ್ನಾಗ್ ಅವ್ರು ಅಬ್ಸರ್ವ್ ಮಾಡಿರ್ಬೋದು. ಸೊ ಒಂದಿನ ನಾನು ಹಿಂಗೆ ಕೂತಿದ್ದವಾಗ ಬಂದುಬಿಟ್ಟು ನನಗೆ ಹೇಳಿದ್ರು, ನಿಂದು ಫಸ್ಟ್ ಪಿಕ್ಚರು ಗೊತ್ತಾಗತ್ತೆ, ನೀ ಏನಂದರೆ ನೆಕ್ಸ್ಟ್ ಟೈಮ್ ಯಾರಾದರೂ ನಿನಗೆ ಮೂವೀಸು ಅಂತೆಲ್ಲ ಬಂದಾಗ ಅವ್ರ ಹತ್ರ ಡೇಟು ಎಷ್ಟು ದಿನಕ್ಕೆ ಅಂತ ಕೇಳ್ಕೊ, ದುಡ್ಡು ಮಾತಾಡು. ಏನು ಕೇಳ್ತಾ ಇರಲಿಲ್ವಾ ನೀನು? ನನಗೇನು ಗೊತ್ತಿರಲಿಲ್ಲ, ನನ್ನಂತ ಅಸಿಸ್ಟೆಂಟ್ ಇಟ್ಕೋಬೇಕಿತ್ತು. ಆದರೆ ಇನ್ನೊಂದೇನು ಗೊತ್ತಾ, ನನಗೆ ಫಸ್ಟ್ ಪಿಕ್ಚರ್ದು ನನಗೆ ಸಂಬಳ ಎಷ್ಟು ಗೊತ್ತಾ, ನಾನು ಆ್ಯಕ್ಟ್ ಮಾಡಿದ್ದಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಹೌದಾ? ಇವಾಗ ನೀನು ಅನ್ಕೋಬೋದು ಅಯ್ಯೋ ಬರೀ 5 ಕೊಟ್ರಾ ಅಂತ. ನಾನು ಒಂದು ವಿಷಯ ಹೇಳ್ತೀನಿ, 5 ನನಗೆ ಎಷ್ಟೋ ಜನ ಅದನ್ನು ಕೊಡದೇನು ಮೋಸ ಮಾಡೋರಿದ್ದಾರೆ.
ಫಿಲ್ಮಲ್ಲಿ ಗೊತ್ತಾಯ್ತಾ. ಬಟ್ ನನಗೆ ಅವ್ರು ಕೊಟ್ಟಿದ್ದಾರಲ್ಲ, ನನಗೆ ಅದು ನಿಜವಾಗ್ಲೂ ಖುಷಿದ ವಿಷಯ. ನಿಜವಾಗ್ಲೂ ನನಗೆ ಅದು ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ. ಆ ಒಂದು ಬ್ರೇಕಿಗೆ ಇನ್ನೊಂದು ಮತ್ತೊಂದು 5,000 ನನಗೆ ಕೊಟ್ಟಿರೋದು ಅದು ತುಂಬಾ ದೊಡ್ಡ ದುಡ್ಡು ನನಗೆ. ಸೊ ನಿಂದು ಫಸ್ಟ್ ಪಿಕ್ಚರ್ಗೆ ನಿಂದು ಪೇಮೆಂಟು 5,000 ಫುಲ್ ಪಿಕ್ಚರ್ಗೆ. ಅಬ್ಬಾ. ಎಷ್ಟೋ ಜನ ಈಗಿನ ಕಾಲದಲ್ಲಿ ನಿಮಗೆ ಬ್ರೇಕ್ ಕೊಡ್ತೀನಿ 5,000 ಬಿಟ್ಟು 1,000 ಕೊಡೋರು ಇಲ್ಲ. ಆಮೇಲೆ ಎಷ್ಟೋ ಸತಿ ಮೂವೀಸಲ್ಲಿ ನಮಗೆ ಕರ್ಕೊಂಡೋಗಿ ನಾವು ಕೆಲವೊಂದು ಮಾಡ್ತೀವಿ ಗೊತ್ತಾ, ಏನಾದರೂ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡಿರ್ತೀವಿ ಅಂತ ಇಟ್ಕೋ, ಯಾವ್ದಾದ್ರು ಪಿಕ್ಚರಲ್ಲಿ ದುಡ್ಡು ಮಾತಾಡಿರ್ತಾರೆ, ದುಡ್ಡೇ ಕೊಡಲ್ಲ. ಹಿಂಗೂ ಆಗುತ್ತೆ. ಆ ಲೆಕ್ಕದಲ್ಲಿ ನನಗೆ 5,000 ಕೊಟ್ಟಿರೋದು ದೊಡ್ಡ ವಿಷಯ ತಾನೇ. ಕರೆಕ್ಟ್ ಅಲ್ವಾ? ಎಷ್ಟು ಆಲ್ಮೋಸ್ಟ್ 25 ವರ್ಷ ಅಲ್ಲ, 25-30 ವರ್ಷ ಇನ್ನೂ ಜಾಸ್ತಿ ಅಲ್ವೇನೆ, 90. ಆವಾಗ ಕಂಪೇರ್ ಮಾಡಿದ್ರೆ ಬೆಲೆ ಇರೋದು. ಹೌದು. ಬಟ್ ನನ್ನ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ದಟ್ ಒಂದು ಮುತ್ತು. ನನ್ನ ಫ್ರೆಂಡ್ಸ್ ಎಲ್ಲರೂ ಯಾರ್ಯಾರು ಕೇಳ್ತಾರೆ ಎಲ್ಲರಿಗೂ ಅದನ್ನೇ ಫಸ್ಟ್ ತೋರಿಸೋದು ಅಲ್ವಾ. ಅವಾಗ ಹೆಂಗಿದ್ಲು ಶಿವರಂಜನಿ ಏನು ತಿಂದು ನಂಗೇನು ಗೊತ್ತಾ, ನಂಗೆ ಆ ಡೈಲಾಗ್ ಯಾವಾಗಲೂ ನೆನಪಾಗೋದು. ನೀನು ಹೇಳ್ತೀಯಲ್ಲ ಶಂಕರ್ ನಾಗ್ ಸರ್ ಏನು ಹೇಳಿದ್ರು ನೀನು ತಿನ್ನೋದಕ್ಕೆ? ತಿನ್ನೋ ವಿಷಯಕ್ಕೆ ಒಂದಿನ ನಾನು ಹಿಂಗೆ ತಿಂತಾಯಿದ್ದೀನಿ. ನಾನು ಯಾವತ್ತೂ ಡಯಟ್ ಮಾಡಿದವಳಲ್ಲಪ್ಪ, ತುಂಬ ಸಣ್ಣ ಇರ್ತಾಯಿದ್ದೆ. ಆದರೆ ಯಾವತ್ತೂ ಡಯಟ್ ಮಾಡಿಲ್ಲ ನಾನು. ಯಾವಾಗಲೂ ನನಗೆ ನಾನು ತಿಂತಾಯಿದ್ದು 1-2 ವಡೆ ಅಂತೆ, ಮಸಾಲೆ ದೋಸೆ ಅಂತೆ, ಅದೇ ಥರ ಯೂನಿಟಲ್ಲೇ ಬರ್ತಾಯಿತ್ತವೆಲ್ಲನೂ. ಇಡ್ಲಿ, ವಡೆ, ಆಮೇಲೆ ಒಂದೊಂದ್ಸತಿ ಮಸಾಲೆ ದೋಸೆ, ಒಂದೊಂದ್ಸತಿ ಉಪ್ಪಿಟ್ಟು, ಏನೇನೋ ಎಲ್ಲ ಚೆನ್ನಾಗಿರ್ತಾಯಿತ್ತು ಊಟಗಳು. ನಾನು ಯಾವತ್ತೂ ಇಡ್ಲಿ ತಿಂದವಳಲ್ಲ, ನಾನು ಯಾವಾಗಲೂ ವಡೆ ತಿಂದವಳೇನೆ ಚೆನ್ನಾಗಿ. ತುಂಬ ಜನ ಅನ್ಕೊತಾ ಇದ್ರು ಇವಳು ತಿನ್ನೋದಿಲ್ವೇನೋ ಸಣ್ಣಗಿದ್ದಾಳೆ ಅಂತ. ಏನಿಲ್ಲ, ಸಖತ್ತಾಗಿ ತಿಂತಾಯಿದ್ದೆ. ಒಂದಿನ ಅಂತೂ ನಾನು ಹಿಂಗೆ ಚೆನ್ನಾಗಿ ಅನ್ನ, ದಾಲು, ಪಲ್ಯಗಳು, ಚಿಕನ್ನು ಏನೋ ತಿಂತಾಯಿದ್ದೆ. ಶಂಕರ್ನಾಗ್ ಅವ್ರು ಹೀಗೆ ಪಾಸಾಗಿ ಹೋಗ್ತಾಯಿದ್ರು. ಅವರು ಒಂಥರ ಎಲ್ಲರ ಹತ್ರ ಕೂತ್ಕೊಳ್ಳೋದು, ಕಚ್ಚ ಕಚ್ಚ ಮಾತಾಡೋದು, ಆ ಟೈಪೆಲ್ಲ ಅಲ್ಲ. ಫ್ರೀ ಟೈಮಲ್ಲಿ ಅವರೆಲ್ಲಿರ್ತಾಯಿದ್ರು ದೇವ್ರ ಗಮನಿಗೆ ಗೊತ್ತು. ನಾವೆಲ್ಲ ತುಂಬ ಸಣ್ಣವರು, ಅವ್ರಿಗೆ ಲೆಕ್ಕ ಹಾಕ್ಕೊಂಡ್ರಿ ಆಯಿತಾ. ದೊಡ್ಡ ಮನುಷ್ಯ, ದೊಡ್ಡ ಆರ್ಟಿಸ್ಟು, ಅಯ್ಯೋ ಅವ್ರ ಬಗ್ಗೆ ಏನು ಹೇಳಿದ್ರು ನನಗೆ ವರ್ಡ್ಸ್ ಕಮ್ಮಿ ಆಗುತ್ತೆ ಅಷ್ಟೇ, ಆ ಥರ. ಸೊ ಹಿಂಗೆ ಹೋಗೋರು ಹಿಂಗೆ ನೋಡಿದ್ರು, ಓ ಏನು ತಿಂತಾ ಇದೆಯಾ ಅಂದರು. ನಾ ಹಿಂಗೆ ತೋರಿಸಿದೆ ತಟ್ಟೆನ ನೋಡ್ತು, ಹಿಂಗೆ ನೋಡ್ಬಿಟ್ಟು ಲಕ್ಕಿ, ವೆರಿ ಲಕ್ಕಿ ಅಂದ್ಕೊಂಡು ಹೋದರು. ಈಟ್ ಅಂದ್ಬಿಟ್ಟು ಹೋದರು. ಅವ್ರು ತಿಂತಾ ಇರಲಿಲ್ವಾ? ಅವರು ಸ್ಯಾಂಡ್ವಿಚ್ ಡಯಟ್. ನಾನು ನೋಡಿರ್ತಾರ, ಒಬ್ಬೊಬ್ರು ಒಂದೊಂದು ಥರ ನೋಡಿರ್ಬೋದು. ನಾನು ನೋಡಿರೋದು ಆ ಥರ. ಒಬ್ಬೊಬ್ರಿಗೆ ಒಂದೊಂದು ಫೇಸ್ ಇರ್ತದೆ. ಕೆಲವರು ಒಂದೊಂದ್ಸತಿ ಡಯಟ್ ಮಾಡ್ತಾರೆ, ಒಂದೊಂದ್ಸತಿ ಮಾಡಲ್ಲ. ಆನ್ ಆ್ಯಂಡ್ ಆಫ್ ಡಯಟಲ್ಲಿ ಹೋಗ್ತಾ ಇರ್ತಾರೆ ಆರ್ಟಿಸ್ಟ್ಗಳು. ನಾನು ಹೆಲ್ದಿ ತಿನ್ನೋದು ಇವಳು ಹೇಳಿದಾಗ ಮಾತ್ರ ನಂಗೆ ಗೊತ್ತಾಗೋದು. ಇಲ್ದಿದ್ರೆ ನಾನೆಲ್ಲ ತಿಂತಾ ಇರ್ತೀನಿ. ಏನಿಲ್ಲ, ಚಿಲ್ಡ್ ಬಿಯರ್ ಕುಡಿಯೋರು ಯಾರಾನ ಹೆಲ್ದಿನ ಹೇಳಿ ನೀವು? ಅದು ಒಂದೇ ಅಷ್ಟೇ. ಬಾಕಿ ಎಲ್ಲ ಅವಳೆಲ್ಲರೂ ಹೊರಗಡೆ ಹೋಗ್ತಾಳಲ್ಲ, ಏನು ತಿಂತಾಳೆ ಅಂದರೆ ನಾನೆಲ್ಲ ಅನ್ಹೆಲ್ದಿ ಸೆಕ್ಷನ್ಗೆ ಹೋಗ್ಬಿಟ್ಟು ಎತ್ತಾಕೊಂಡು ತಿಂತಾ ಇರ್ತೀನಿ. ನೋಡೋಕ್ಕೆ ಹೋದ್ರಂತೂ ಒಂದಷ್ಟು ಆ ಕಡೆಯಿಂದ ಸೊಪ್ಪುಗಳು ಎತ್ಕೋತಾಳೆ. ನಾ ಇನ್ನೇನಂತ ಹೇಳಿ, ಸಲಾಡಿಗಲ್ವಾ, ಸೊಪ್ಪು ಅದು ಇದು ಹಾಕೊಂಡ್ಬಿಟ್ಟು ಅದೆಲ್ಲ ಹಾಕೋಬಿಟ್ಟು 2-3 ಚಿಲ್ಡ್ ಬಿಯರ್ ಕುಡಿದ್ಬಿಟ್ಟು ಏನೇ ಇರಲಿ ಅದು ಬಿಡು, ಅದೇನು ಆವಾಗ ಏನಾಗುತ್ತೆ, ಅಲ್ಲಲ್ಲಿಗೆ ಹೆಲ್ದಿ ಹೋಯ್ತು ನಾನು. ಏನು ಹಂಗೇನಿಲ್ಲ, 2-3 ಏನಿಲ್ಲ ಹಾಗೆ. ಸೊ ನಾನು ಸೆಕೆಂಡ್ ಪಿಕ್ಚರ್ ಮಾಡೋ ಟೈಮಲ್ಲಿ, ಸುಂದರಕಾಂಡ ಪಿಕ್ಚರ್ ಮಾಡೋ ಟೈಮಲ್ಲೇ ಶಂಕರ್ನಾಗ್ ಅವ್ರು ತೀರೋಗಿದ್ದು. ಹೌದಾ? ಫುಲ್ ಪಿಕ್ಚರ್ ಆದಮೇಲೆನಾ? ಇಲ್ಲ, ಮಧ್ಯ ಪಿಕ್ಚರಲ್ಲೇ. ಆಮೇಲೆ ಅದೇನೋ ಸ್ಟೋರಿ ಡೈರೆಕ್ಟ್ರ್ ಗೊತ್ತು ಏನು ಅಂತ, ಬಟ್ ಪಿಕ್ಚರ್ ಮಧ್ಯದಲ್ಲಿ ಇರ್ಬೇಕಾದ್ರೆ ತೀರೋಗಿತ್ತು. ಸೊ ನಿನ್ನ ಅದು ಫುಲ್ ಪಿಕ್ಚರ್ ಕಂಟಿನ್ಯೂ ಆಯ್ತಾ? ಅದು ನಂದೇನಿತ್ತು ಅದು ಅವ್ರು ಮೊದಲೇ ತೆಗ್ದುಬಿಟ್ಟಿದ್ರ, ಬಾಕಿ ಇತ್ತಾ ಅದು ದೇವ್ರಿಗೊಬ್ಬ ಅಂದರೆ ಡೈರೆಕ್ಟ್ರಿಗೊಬ್ಬರಿಗೆ ಗೊತ್ತು. ಹಂಗೆ ಆ ಥರ Interesting days. ತುಂಬಾ ಬೇಜಾರಾಯಿತು. ಆ ಮನುಷ್ಯನ ವಿಷನ್ನು ಏನೇನೋ ಅವ್ರಿಗೆ ಕನ್ಸು ಕಟ್ಕೊಂಡಿದ್ರಂತೆ, ಇದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ.
ಈಗಲೂ ಜನರು ಎಷ್ಟು ನೆನ್ಸ್ಕೊಳ್ತಾರಲ್ವಾ. ನಾನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಕಳೆದ ವರ್ಷ ಹೋದಾಗ್ಲೂ ಆಟೋ ಹಿಂದೆ ಇನ್ನೂ ಇದೆ. ಹೌದು, ಇವಾಗ ನೋಡು ಪುನೀತ್ ರಾಜ್ಕುಮಾರ್ದೆಲ್ಲ ಇವಾಗ ರೀಸೆಂಟ್, ದಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್. ಬಟ್ ಇದೆಷ್ಟು ವರ್ಷ ಆಯ್ತು ಶಂಕರ್ನಾಗ್ ಅವ್ರದ್ದು, ಹೌದು. ಇನ್ನ ಜನರು ನೆನ್ಸ್ಕೋತಾರೆ, ಅವ್ರದ್ದು ಫೋಟೋ ಹಾಕಿರ್ತಾರೆ. ವೆರಿ ಟ್ರೂ. ತುಂಬಾ ಅಭಿಮಾನಿಗಳು ಮಾತ್ರ ಅಭಿಮಾನಿಗಳು ಮಾತ್ರ ಅದೇ ಹೇಳ್ತಿರಲ್ಲ. ಇವಾಗಲೂ ನನಗೂ ಅಷ್ಟೇ ಎಷ್ಟೋ ಜನ ನನಗೂ ಅಪ್ರಿಷಿಯೇಟ್ ಮಾಡಿಬಿಟ್ಟು ನಾವು ನಿನ್ನ ಅಭಿಮಾನಿ ಅಂತ ಹೇಳಿದಾಗ ಅದು ಯಾವ ಜನ್ಮದ ಪುಣ್ಯನೋ ಏನೋ ಅಷ್ಟೇ. ನಾನೇನಂತ ದೊಡ್ಡ ಸ್ಟಾರು ಅಲ್ಲ, ಹೌದಾ? ಕಮ್ಮಿ ವರ್ಷ ಯಾರೋ ಹೇಳ್ತಾರೆ ಅಲ್ಲ ದೊಡ್ಡ ಸ್ಟಾರ್ ಅಲ್ಲ ಅಂತೆ. ತುಂಬ ಕಮ್ಮಿ ಟೈಮು ನಾನು ಇಂಡಸ್ಟ್ರಿನಲ್ಲಿ ಇದ್ದಿದ್ದು. ಅದು ಟೈಮ್ ಅಲ್ಲ, ಇಂಪ್ಯಾಕ್ಟ್ ಎಷ್ಟು, ಇಂಪ್ಯಾಕ್ಟ್ ಅದು ಹೆಚ್ಚು. ನೀನು ಮಾಡಿರೋ ಮೂವೀಸ್ ದಟ್ ವಾಸ್ ವಾಟ್ ಅಲ್ಲ, ಜನ ಇಷ್ಟಪಟ್ಟರು ಆ ಟೈಮಲ್ಲಿ ಒಂಥರ ಹಂಗೆ. ಅದು ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಇಮೋಷನಲ್. ತಿನ್ನು ಇವಾಗ. ಸಾಯಂಕಾಲ ಮೇಲೆ ಲೈಟಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅಲ್ಲ, ಸೂಪರ್ ಆಗಿದೆ. ನೋಡ್ತಾ ನೋಡ್ತಾ ಸಾಯಂಕಾಲ ಆಗೋಯ್ತು. ಇವಾಗ ಮನೆಗೆ ಹೋಗೋಣವಾ? ಹೋಗೋಣ. ಸಾಕಲ್ಲ? ಸಾಕು ಸಾಕು. ಸೊ ಇವತ್ತು ನಿಮಗೆ ತುಂಬ ಮಸಾಲ ವೀಡಿಯೋ ಕೊಟ್ಟಿದ್ದೀವಿ, ಮಸಾಲ ಫ್ರೈಸ್ ತಿಂದು ಅದರ ಜೊತೆಗೆ. ಹೋಪ್ ಯು ಆಲ್ ಲೈಕ್ ದಿಸ್. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು. ಆ್ಯಂಡ್ ವಾಟ್ ಎಲ್ಸ್ ಹೇಳು ಏನಾನ ಇನ್ನೂ ಜಾಸ್ತಿ ಪ್ರೀತಿ ತೋರಿಸಿ. ಹಾಂ, ಅದೇ ಆ ಡೈಲಾಗೆ ಹೇಳಿದೆ. ಹೇಳೇನು ಪ್ರೀತಿ ಕೊಡಿ ಅಂತ ಅವಳ ಬಾಯಲ್ಲಿ ಅಂದರೆ ಚೆನ್ನಾಗಿರುತ್ತೆ ಅಂತ ಅವಳು ಹೇಳೋದನ್ನು ಕಾಯ್ತಾ ಇದ್ದ. ಸೊ ನೋಡ್ತಾ ಇರಿ ವಿಡಿಯೋಗಳನ್ನ. ನೀವು ಎಷ್ಟು ಜಾಸ್ತಿ ನೋಡ್ತೀರಾ ಅಷ್ಟು ನಮಗೆ ಎನ್ಕರೇಜ್ಮೆಂಟ್ ಅಷ್ಟೇ. ಇಲ್ಲಾಂದರೆ ಒಂದೊಂದು ಸತಿ ಥಾಟ್ಸ್ ಬರ್ತಾ ಇರುತ್ತೆ, ಮಾಡಬೇಕಾ ಬೇಡವಾ, ಮಾಡಬೇಕಾ ಬೇಡವಾ, ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಅದೆಲ್ಲ ನಿಮ್ಮ ಕೈನಲ್ಲಿದೆ. ರೈಟ್ ಅಲ್ಲ? ಟೇಕ್ ಕೇರ್. ಟೇಕ್ ಕೇರ್. ಬಾಯ್ ಬಾಯ್.